ಹಾಯ್, ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಈ ದಿನ ರುಚಿಕಟ್ಟಾದ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಮಾಡೋಣ. ನನಗಂತೂ ಈ ಸಾಂಬಾರು ತುಂಬ ಇಷ್ಟ. ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೊಳಕೆ ಬರಿಸಿದ ಹುರುಳಿಕಾಳು ಒಂದು ಬಟ್ಟಲು. ನನ್ನ ಹಿಂದಿನ ವಿಡಿಯೋದಲ್ಲಿ ಹುರುಳಿಕಾಳು ಮತ್ತು ಹೆಸರುಕಾಳನ್ನು ಮೊಳಕೆ ಬರಿಸೋದು ಹೇಗೆ ಎಂದು ತೋರಿಸಿದ್ದೀನಿ. ಗೊತ್ತಾಗದಿದ್ದರೆ ಒಮ್ಮೆ ವಿಡಿಯೋ ನೋಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬಿಡಿಸಿದ ಬೆಳ್ಳುಳ್ಳಿ 1, ಚಕ್ಕೆ 1 ತುಂಡು, ಹಸಿ ಶುಂಠಿ ಸ್ವಲ್ಪ, ಕತ್ತರಿಸಿದ ಟೊಮ್ಯಾಟೊ 1, ಅಚ್ಚ ಖಾರದ ಪುಡಿ ಸ್ವಲ್ಪ, ಕರಿಬೇವು 1 ಎಸಳು, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿಣದ ಪುಡಿ ಸ್ವಲ್ಪ, ಸಾಂಬಾರದ ಪುಡಿ 1 ಟೇಬಲ್ ಸ್ಪೂನ್, ತುರಿದ ಕೊಬ್ಬರಿ 1 ಬಟ್ಟಲು, ಕತ್ತರಿಸಿದ ಆಲೂಗಡ್ಡೆ 2. ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಒಂದು ಆರೋಗ್ಯಕರ ಮತ್ತು ಪೌಷ್ಟಿಕ ದಕ್ಷಿಣ ಭಾರತೀಯ ಅಡುಗೆ. ಇಂಗು ಸ್ವಲ್ಪ, ಕತ್ತರಿಸಿದ ಈರುಳ್ಳಿ 1, ಅಡುಗೆ ಎಣ್ಣೆ ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ. ಈ ಸಾಂಬಾರು ಅನ್ನ, ಇಡ್ಲಿ ಮತ್ತು ಮುದ್ದೆಯ ಜೊತೆಗೆ ಸವಿಯಲು ಅತ್ಯುತ್ತಮ. ಒಂದು ಮಿಕ್ಸಿ ಜಾರಿಗೆ ಕತ್ತರಿಸಿದ ಟೊಮ್ಯಾಟೊ. ಮುದ್ದೆ ಜೊತೆಯಂತೂ ಈ ಸಾಂಬಾರು ಸೂಪರ್ ಕಾಂಬಿನೇಷನ್. ಅಚ್ಚ ಖಾರದ ಪುಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅರಿಶಿಣದ ಪುಡಿ, ಸಾಂಬಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಗೂ ಮಸಾಲೆ ಪದಾರ್ಥಗಳು, ತುರಿದ ಕೊಬ್ಬರಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಹಾಗೂ ಟೊಮೆಟೊ ಹಣ್ಣಿನಿಂದ ತಯಾರಾದ ಈ ಸಾಂಬಾರು ಅತ್ಯಂತ ರುಚಿಕರವಾಗಿರುತ್ತೆ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಸ್ವಲ್ಪ ಸಾಸಿವೆ. ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಪೌಷ್ಟಿಕ, ರುಚಿಕರ ಮತ್ತು ಆರೋಗ್ಯಕರ ಅಡುಗೆ ರುಚಿಯ ಸವಿನೆನಪು. ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕರಿಬೇವು, ಕತ್ತರಿಸಿದ ಈರುಳ್ಳಿ, ಸ್ವಲ್ಪ ಇಂಗು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಬದಲಾಗಿ ಹುಣಸೆ ರಸ ಉಪಯೋಗಿಸ್ಬೋದು, ಇನ್ನೂ ರುಚಿಯಾಗಿರುತ್ತೆ. ಈರುಳ್ಳಿ ಬೆಂದ ನಂತರ ಮೊಳಕೆ ಕಟ್ಟಿದ ಹುರುಳಿಕಾಳು, ಕತ್ತರಿಸಿದ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿ ಮೊದಲೇ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಉಳಿದ ಮಸಾಲೆಯನ್ನು ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೂ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೋಬೇಕು. ಹುರುಳಿಕಾಳು ತುಂಬ ಬೇಯಬಾರ್ದು, ರುಚಿ ಇರಲ್ಲ. ಆದ್ದರಿಂದ 2 ವಿಸಲ್ ಆದರೆ ಸಾಕಾಗುತ್ತೆ. ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ರುಚಿ ಮತ್ತು ಪೌಷ್ಟಿಕತೆಯ ಸಮನ್ವಯ. 2 ವಿಸಲ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ನಂತರ ಲಿಡ್ಡನ್ನು ಓಪನ್ ಮಾಡಿ ನೋಡಿ. ಈಗ ರುಚಿಕಟ್ಟಾದ ಮೊಳಕೆಗೆ ಬರಿಸಿದ ಹುರುಳಿಕಾಳು ಸಾಂಬಾರು ಸವಿಯಲು ಸಿದ್ಧ ಆಗಿದೆ. ಇದನ್ನು ಅನ್ನ ಅಥವಾ ಮುದ್ದೆಯ ಜೊತೆ ಬಡಿಸಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.